ಬೇರೆಯವರು ನಿಮ್ಮ ಕಣ್ಣಿನ ಸೌಂದರ್ಯ ನೋಡಿ ಆಕರ್ಷಿತರಾಗಬೇಕೇ? ನಮಸ್ಕಾರ ಸ್ನೇಹಿತರೆ. ಮುಖದಲ್ಲಿ ನಿಮ್ಮ ವಯಸ್ಸನ್ನು ತಿಳಿಸುವ ಅಂಗ ಕಣ್ಣುಗಳೇ. ಆದ್ದರಿಂದ ಅವುಗಳತ್ತ ಗಮನ ನೀಡಿದಷ್ಟು ಮುಖ ಸುಂದರವಾಗಿರುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಣ್ಣುಗಳ ಅಂದಕ್ಕೆ ಕೆಲವು ಟಿಪ್ಸ್ಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಕೆಲವರು ಏನಾದರೂ ಹೇಳುವಾಗ, ನಗುವಾಗ ಕಣ್ಣುಗಳನ್ನು ಕಿರಿದಾಗಿಸಿಕೊಳ್ಳುವ ಅಭ್ಯಾಸ ಉಂಟು. ಇದರಿಂದ ಕಣ್ಣಿನ ಸುತ್ತ ಸುಕ್ಕುಗಳು ಮೂಡುವ ಸಾಧ್ಯತೆ ಉಂಟು. ಆದ್ದರಿಂದ ಈ ಅಭ್ಯಾಸವನ್ನು ತಪ್ಪಿಸಿ. ದಿನವೂ ಬೆಳಿಗ್ಗೆ ಕಣ್ಣುಗಳನ್ನು ಸ್ವಚ್ಛವಾದ ತಣ್ಣೀರಿನಿಂದ ತೊಳೆಯಿರಿ. ಇದರಿಂದ ಕಣ್ಣು ಹೊಳಪೇರುತ್ತದೆ. ಹೆಂಗಸರಿಗೆ ಕಣ್ಣುಗಳು ವಿಶಾಲವಾಗಿದ್ದಷ್ಟು ಆಕರ್ಷಕವಾಗಿ ಕಾಣುತ್ತದೆ. ನಿಮಗೆ ಸಹಜವಾಗಿ ಅಗಲವಾದ ಕಣ್ಣುಗಳಿದ್ದರೆ ನೀವು ಅದೃಷ್ಟವಂತರು. ಇಲ್ಲದಿದ್ದರೆ ಕಣ್ಣಿಗೆ ಕಾಡಿಗೆ ಹಚ್ಚುವಾಗ ಕಣ್ಣಿನ ಅಡಿಭಾಗಕ್ಕೆ ದಟ್ಟವಾಗಿ ಕಾಡಿಗೆ ಹಚ್ಚಿ. ಇದರಿಂದ ನಿಮ್ಮ ಕಣ್ಣುಗಳು ವಿಶಾಲವಾಗಿರುವಂತೆ ಕಾಣುತ್ತದೆ. ಕಣ್ಣುಗಳ ಸೌಂದರ್ಯಕ್ಕೆ ದಿನವೂ ಆಗಾಗ್ಗೆ ತಣ್ಣೀರಿನಲ್ಲಿ ಕಣ್ಣುಗಳನ್ನು ತೊಳೆಯುವುದರಿಂದ ಕಣ್ಣುಗಳ ಸೌಂದರ್ಯ ಇಮ್ಮಡಿಸುತ್ತದೆ. ವಾರಕ್ಕೊಮ್ಮೆ ತಣ್ಣೀರಿನಲ್ಲಿ ಹತ್ತಿಯನ್ನು ಅದ್ದಿ ಅದರಿಂದ ಕಣ್ಣಿಗೆ ಪ್ಯಾಕ್ ಹಾಕಿ. ಇಲ್ಲವೇ ಸೌತೆಕಾಯಿಯನ್ನು ಬೆಳ್ಳೆಯಾಗಿ ಹಚ್ಚಿ ಕಣ್ಣಿಗೆ ಹಾಕಬಹುದು. ಇದರಿಂದ ಕಣ್ಣಿನ ಸೌಂದರ್ಯ ಹೆಚ್ಚುತ್ತದೆ. ತಣ್ಣಗಿನ ಹಾಲಿಗೆ 1-2 ತೊಟ್ಟು ಪನ್ನೀರು ಸೇರಿಸಿ ಹತ್ತಿಯಲ್ಲಿ ಅದ್ದಿ ಆಯಾಸದಿಂದ ಉರಿಯುವ ಕಣ್ಣುಗಳ ಮೇಲಿಟ್ಟು ಅರ್ಧ ಗಂಟೆ ಕಣ್ಣುಗಳನ್ನು ಮುಚ್ಚಿ ಮಲಗಿದರೆ ಕಣ್ಣುರಿ ಶಾಖ ಶಮನವಾಗುತ್ತದೆ. ಕಣ್ಣುಗಳು ಊದಿಕೊಂಡಿದ್ದರೆ ನೀರು ಕುಡಿಯುವುದನ್ನು ಹೆಚ್ಚಿಸಿ. ಪ್ರತಿದಿನ 8 ಲೋಟಗಳಾದರೂ ನೀರು ಕುಡಿಯಿರಿ. ಆಲೂಗಡ್ಡೆ ತುರಿದು ಶುದ್ಧವಾದ ಬಿಳಿಯ ವಸ್ತ್ರವದಲ್ಲಾಗಲಿ ಶುಚಿ ಮಾಡಿದ ಹತ್ತಿಯಲ್ಲಾಗಲಿ ತುರಿಯನ್ನು ತುಂಬಿ ಕಣ್ಣುಗಳು ಊದಿಕೊಂಡಿರುವ ಸ್ಥಳಗಳ ಮೇಲೆ ಇಟ್ಟು 10-20 ನಿಮಿಷಗಳ ಕಾಲ ಮಲಗಿ. ಇದರ ಬದಲು ಐಸ್ ಸಿಗುವ ಹಾಗಿದ್ದರೆ ಅದನ್ನು ಆಲೂಗಡ್ಡೆಯ ಬದಲು ಉಪಯೋಗಿಸಬಹುದು. ಅಲಂಕಾರದ ನಂತರ ಕಣ್ಣಿನ ಉಬ್ಬುಗಳಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಚಿ. ಇದರಿಂದ ಕಣ್ಣುಗಳು ಚೆನ್ನಾಗಿ ಹೊಳೆಯುತ್ತದೆ, ಎದ್ದು ಕಾಣುತ್ತದೆ. ಆಯಾಸವಾದ ಕಣ್ಣುಗಳಿಗೆ ಈ ಚಿಕಿತ್ಸೆ ನೀಡಿ. ಟೀಯಲ್ಲಿ ಸೋಸಿದ ನೀರು ಕಣ್ಣಿಗೆ ಹಿತ. ಟೀ ನೀರಿನಲ್ಲಿ ಹತ್ತಿಯನ್ನು ಅದ್ದಿ ಕಣ್ಣು ಮುಚ್ಚಿ ಅದರ ಮೇಲೆ ಹಾಕಿ 15 ನಿಮಿಷಗಳ ಕಾಲ ಮಲಗಿ. ಪನ್ನೀರು, ಸೌತೆಕಾಯಿಯ ಬೆಳ್ಳೆಗಳನ್ನು ಉಪಯೋಗಿಸಬಹುದು. ಅತಿಯಾದ ನಿದ್ದೆಗೇಡುತನದಿಂದ ಕಣ್ಣುಗಳ ಆರೋಗ್ಯಕ್ಕೆ ಹಾನಿಯುಂಟಾಗುತ್ತದೆ. ಪ್ರತಿದಿನ ಕಡಿಮೆ ಎಂದಾದರೂ 6-7 ಗಂಟೆಗಳ ಕಾಲ ನಿದ್ರಿಸುವುದು ಒಳಿತು. ನಿಮ್ಮ ಕಣ್ಣಿನ ರೆಪ್ಪೆಗಳಲ್ಲಿ ಸುಕ್ಕುಗಳು ಹೆಚ್ಚಾಗಿವೆಯೇ? ಚಿಂತಿಸಬೇಡಿ. ಶುದ್ಧವಾದ ಪನ್ನೀರಿನಲ್ಲಿ ಅದ್ದಿದ ಹತ್ತಿಯನ್ನು ಮುಚ್ಚಿದ ಕಣ್ಣುಗಳ ಮೇಲಿಟ್ಟು ಸ್ವಲ್ಪ ಹೊತ್ತು ವಿಶ್ರಮಿಸಿ. ಶುದ್ಧವಾದ ಪನ್ನೀರಿನಲ್ಲಿರುವ ಹೂಗಳ ಸತ್ವದಿಂದ ಈ ಸುಕ್ಕುಗಳು ದೂರಾಗುತ್ತದೆ. ಆದರೆ ಇದು ಕಣ್ಣಿನೊಳಗೆ ಇಳಿಯದಂತೆ ನೋಡಿಕೊಳ್ಳಿ. ಕಣ್ಣಿನ ಸೌಂದರ್ಯವನ್ನು ಎತ್ತಿ ತೋರಿಸುವ ಹೊಣೆ ಹುಬ್ಬಿನದು. ಕೆಲವರಿಗೆ ಕಣ್ಣುಗಳು ಬಹಳ ದೊಡ್ಡದಾಗಿ ಕಾಣಬಹುದು. ಅದು ಮುಖದ ಸೌಂದರ್ಯವನ್ನು ಕೆಡಿಸಬಹುದು. ಅದನ್ನು ತಪ್ಪಿಸಲು ಅಂಥವರು ಉಬ್ಬನ್ನು ದಟ್ಟವಾಗಿಸಿಕೊಳ್ಳುವುದು ಉತ್ತಮ. ಇದರಿಂದ ಕಣ್ಣು ಆಕರ್ಷಕವಾಗಿ ಕಾಣುತ್ತದೆ. ಬಹಳ ಚಿಕ್ಕ ಕಣ್ಣಿರುವವರು ತೆಳುವಾದ ನೀಳವಾದ ಉಬ್ಬು ಬಳಸಿದರೆ ಚೆನ್ನಾಗಿರುತ್ತದೆ. ಕೆಲವರಿಗೆ ಕಣ್ಣಿನಲ್ಲಿ ಸದಾ ನೀರು ಸುರಿಯುತ್ತಿರುತ್ತದೆ. ಜೊತೆಗೆ ಕಣ್ಣಿನಲ್ಲಿ ಇತರ ತೊಂದರೆಗಳು ಉಂಟಾಗುತ್ತದೆ. ಇದಕ್ಕೆ ಕಾರಣ ಜೀವಸತ್ವದ ಕೊರತೆ. ಆದ್ದರಿಂದ ಇಂಥ ಸತ್ವವುಳ್ಳ ಆಹಾರವನ್ನು ಹೆಚ್ಚಾಗಿ ಸೇವಿಸಿ. ಒಂದೇ ಸಮನೆ ದಿಟ್ಟಿಸಿ ನೋಡುವುದು ಕಣ್ಣಿಗೆ ಒಳ್ಳೆಯದಲ್ಲ. ಆದ್ದರಿಂದ ಸಿನಿಮಾ ನೋಡುವಾಗ, ಪುಸ್ತಕ ಓದುವಾಗ ಆಗಾಗ್ಗೆ ದೃಷ್ಟಿಯನ್ನು ಅತ್ತಿತ್ತ ಹೊರಳಿಸಿ. ಕಣ್ಮುಚ್ಚಿ ತೆರೆಯುತ್ತಿದ್ದರೆ ಕಣ್ಣಿಗೆ ವಿಶ್ರಾಂತಿ ಸಿಗುತ್ತದೆ. ಆಗಾಗ್ಗೆ ಕಣ್ಣು ಮುಚ್ಚಿ ತೆರೆಯುವುದು ಒಳ್ಳೆಯದು. ನಿದ್ರೆ ಕೆಟ್ಟರೆ, ನರಗಳು ದುರ್ಬಲಗೊಂಡರೆ, ಒಳ್ಳೆಯ ಗಾಳಿಯ ಸೇವನೆ ಇಲ್ಲದಿದ್ದರೆ, ಹೊಂದದ ಆಹಾರ ಸೇವಿಸಿದರೆ, ಕಣ್ಣಿಗೆ ಆಯಾಸ ಹೆಚ್ಚಾಗಿದ್ದರೆ ಕಣ್ಣಿನ ಸುತ್ತಗಳು ಕಪ್ಪುಗೆರೆಗಳು ಮೂಡುತ್ತದೆ. ಇದನ್ನು ತಪ್ಪಿಸಲು ಕಣ್ಣಿಗೆ ವಿಶ್ರಾಂತಿ ಕೊಡಿ. ನಿದ್ರಿಸುವುದರಿಂದ ಮಾತ್ರ ಕಣ್ಣುಗಳಿಗೆ ವಿಶ್ರಾಂತಿ ಸಿಗುತ್ತದೆ ಎಂಬುದು ಸರಿಯಾದ ಕಲ್ಪನೆಯಲ್ಲ.
ಕಣ್ಣುಗಳು ಸದಾ ಚಟುವಟಿಕೆಯಿಂದ ಸುತ್ತುತ್ತಿದ್ದರೆ ಕಣ್ಣಿಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತದೆ. ಬಿಸಿಲಿಗೆ ಕಣ್ಣು ಮಂಕಾಗಿದ್ದರೆ ಆಲೂಗಡ್ಡೆಯಾಗಲಿ ಸೌತೆಯಾಗಲಿ ಚಕ್ರದಂತೆ ಕತ್ತರಿಸಿ ಕಣ್ಣು ಮುಚ್ಚಿಕೊಂಡು ಕಣ್ಣಿನ ರೆಪ್ಪೆಯ ಮೇಲೆ ಸ್ವಲ್ಪ ಸಮಯ ಇಟ್ಟುಕೊಂಡು ಮಲಗಿದರೆ ಕಣ್ಣಿನ ಆಯಾಸ ಕಡಿಮೆಯಾಗುತ್ತದೆ. ಒಂದು ಬಟ್ಟಲಲ್ಲಿ ಒಂದು ಚೂರು ಐಸ್ ಹಾಗೂ ಟೀ ಸೊಪ್ಪು ಸೇರಿಸಿ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಕಟ್ಟಿ ಕಣ್ಣುಗಳ ಮೇಲಿಟ್ಟುಕೊಳ್ಳುವುದರಿಂದ ಕಣ್ಣುಗಳು ತಂಪಾಗಿಯೂ ಹೊಳಪಾಗಿಯೂ ಇರುತ್ತದೆ. ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ ಆಲಸ್ಯ ಉಂಟಾದರೆ ಕೋಳಿ ಮೊಟ್ಟೆಯೊಳಗಿನ ಬಿಳಿಯ ಲೋಳೆ ಹಾಗೂ ಮೊಸರು, ಸೌತೆಕಾಯಿ, ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 5 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಬೇಕು. ಸೌತೆಕಾಯಿಯನ್ನು ತುರಿದು ಮುಚ್ಚಿದ ಕಣ್ಣಿನ ಮೇಲಿಟ್ಟು ಅರ್ಧ ಗಂಟೆ ವಿಶ್ರಾಂತಿ ನೀಡಿ. ಇದರಿಂದ ಕಣ್ಣಿನ ಆಯಾಸ ದೂರವಾಗಿ ಹೊಸ ಕಾಂತಿಯಿಂದ ಕಂಗೊಳಿಸುತ್ತದೆ. ಸೌತೆಕಾಯಿ ಬದಲು ಟೊಮೆಟೊ ಕೂಡ ಬಳಸಬಹುದು. ಉಷ್ಣದಿಂದ ಕಣ್ಣುಗಳು ಕೆರಳಿದಾಗ ಗಟ್ಟಿ ಮೊಸರಿಗೆ ಅರ್ಧ ಚಮಚ ಮೆಂತ್ಯ ಪುಡಿ ಸೇರಿಸಿ ನೆತ್ತಿಗೆ ತಿಕ್ಕಿ 1 ಗಂಟೆ ನೆನೆದು ಸ್ನಾನ ಮಾಡಿದರೆ ಮೈಯ ಉಷ್ಣ ಕಡಿಮೆಯಾಗಿ ಕಣ್ಣುಗಳ ಉರಿ ಕಡಿಮೆಯಾಗುತ್ತದೆ. ಶುದ್ಧವಾದ ಹರಳೆಣ್ಣೆಯನ್ನು ಕಣ್ಣಿನ ರೆಪ್ಪೆ ಕೂದಲಿಗೆ ಹಚ್ಚಿ ಮಲಗುವುದರಿಂದ ಅವುಗಳು ಒತ್ತೊತ್ತಾಗಿ ಬೆಳೆಯುತ್ತದೆ. ಬಹಳ ಓದಿ ಅಥವಾ ಕಣ್ಣಿಗೆ ಆಯಾಸವಾಗುವಂತಹ ಕೆಲಸ ಮಾಡಿ ಕಣ್ಣುಗಳು ಬಾಡಿದ್ದರೆ ಮಲಗುವ ಮುನ್ನ ಹತ್ತಿಯನ್ನು ಮೊಸರಿನಲ್ಲಿ ಅದ್ದಿ ಕಣ್ಣು ರೆಪ್ಪೆಯ ಮೇಲೆ ಹಚ್ಚಿ ಕಣ್ಣು ಮುಚ್ಚಿ ಮಲಗಿದರೆ ಉಪಶಮನ ನೀಡುವುದು. ರಾತ್ರಿ ಮಲಗುವ ಮುನ್ನ ಕಣ್ಣಿನ ಸುತ್ತ ಹಾಲಿನ ಕೆನೆಗೆ ನಿಂಬೆರಸ ಸೇರಿಸಿ ಹಚ್ಚಿ ಮಲಗುವುದರಿಂದ ಕಣ್ಣಿನ ಸುತ್ತ ಮೂಡುವ ಕಪ್ಪುಗೆರೆಗಳನ್ನು ತಡೆಗಟ್ಟಬಹುದು. ಕ್ಯಾರೆಟ್, ಸೋಯಾಬೀನ್, ಹಾಲು, ಮೊಟ್ಟೆ, ಶುದ್ಧೀಕರಿಸಿದ ಮೀನು ಮತ್ತು ಮಾಂಸದಂತಹ ಆಹಾರಗಳನ್ನು ನಿಯಮಿತವಾಗಿ ಸೇವಿಸಿದರೆ ಕಣ್ಣುಗಳು ಆರೋಗ್ಯದಿಂದಿರುತ್ತದೆ ಹಾಗೂ ಸದಾ ಅಂದವಾಗಿ ಕಂಗೊಳಿಸುತ್ತದೆ. ಯಾವಾಗಲೂ ಉತ್ತಮ ದರ್ಜೆಯ ಕಾಡಿಗೆಯನ್ನು ಬಳಸುವುದು ಸೂಕ್ತ. ಮಕ್ಕಳು ತಮ್ಮ ಕಣ್ಣಿನ ಅಂದ ಹೆಚ್ಚಿಸಿಕೊಳ್ಳಲು ಬಳಸುವ ಕಾಡಿಗೆ ಯಾವಾಗಲೂ ಶುಚಿಯಾಗಿರಬೇಕು. ಉಗುರು ತೆಗೆದಿರುವ ಬೆರಳಿನ ಸಹಾಯದಿಂದ ಹಚ್ಚಬೇಕು. ದೋಷವಿರುವ ಬಹಳ ಹಳೆಯ ಒಣಗಿದ ಕಾಡಿಗೆಯ ಬಳಕೆ ಬೇಡ. ಕಣ್ಣುರಿ, ಕಣ್ಣಿನ ಸುತ್ತ ಕಲೆ ಇದ್ದವರು ಮಲಗುವ ವೇಳೆ ರೋಸ್ ವಾಟರನ್ನು ಹತ್ತಿ ತುಂಡಿನಿಂದ ಅದ್ದಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ನಿಯಮಿತವಾಗಿ ಈ ರೀತಿ ಮಾಡಿದರೆ ಕಣ್ಣು ಸುತ್ತಲಿನ ಕಲೆ ನಿವಾರಣೆಯಾಗುತ್ತದೆ. ಮೀನು, ಹಾಲು, ಬೆಣ್ಣೆ, ಮೊಸರು, ಮೀನೆಣ್ಣೆ, ಬೀಟ್ರೂಟ್, ಗೆಡ್ಡೆಕೋಸು, ಮೊಟ್ಟೆ, ಮಾವಿನ ಹಣ್ಣು, ಕ್ಯಾರೆಟ್, ಟೊಮೆಟೊ, ಬಾಳೆಹಣ್ಣು, ಅನನಾಸು, ಕಿತ್ತಳೆ, ಸಿಹಿಗಡ್ಡೆ ಮುಂತಾದ ಆಹಾರಗಳು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.